ಹಾಯ್ ಫ್ರೆಂಡ್ಸ್, ಇವತ್ತು ಸೂಪರ್ ಟೇಸ್ಟಿಯಾಗಿರೋ ಒಂದು ರೆಸಿಪಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು ಬರೀ ಒಂದು ಮೀಡಿಯಮ್ ಸೈಜ್ ಆಗಲಿ ಇಲ್ಲ ದೊಡ್ಡ ಸೈಜ್ ಆಗಲಿ 3 ಈರುಳ್ಳಿ ಇದ್ದರೆ ಸೂಪರ್ ಟೇಸ್ಟಿಯಾಗಿರೋ ಚಟ್ನಿ ರೆಸಿಪಿ ಆಗುತ್ತೆ. ಫಸ್ಟು ಅದಕ್ಕೆ ಬೇಕಾಗಿರೋದು ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಆಗಲಿ ಇಲ್ಲ ಒಣಮೆಣ್ಸಿನ್ಕಾಯಿ ಆಗಲಿ ಹಾಕೋಬೇಕಾಗುತ್ತೆ. ಅದಕ್ಕೆ ಕಟ್ ಮಾಡಿರೋಷ್ಟು ನಾನು ದೊಡ್ಡ ಸೈಜಿಂದು 3 ಈರುಳ್ಳಿ ತೊಗೋತಾ ಇದ್ದೀನಿ. 3 ಈರುಳ್ಳಿ ತೊಗೊಂಡು ಅಂದರೆ ಸಣ್ಣ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಉರಿಬೇಕಾಗುತ್ತೆ ನೋಡಿ ಈ ರೀತಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಣ್ಣ ಉರಿಲಿ ಇಟ್ಕೋಬೇಕು. ಈರುಳ್ಳಿ ಎಲ್ಲ ಸಪ್ರೇಟ್ ಆಗುತ್ತಲ್ಲ, ಅಂದರೆ ಬೆಂದಿರ್ತೈತಲ್ವ ಅಲ್ಲಿವರೆಗೂ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ದೊಡ್ಡ ಫ್ಲೇಮಲ್ಲಿ ಇಕ್ಕಿದ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಸೀದೋಗಿರೋ ಥರ ಅನ್ನಿಸುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದ್ರೆ ಆಯಿಲು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಬಿಟ್ಟರೆ ಇನ್ನೇನು ಬೇಡ ಫ್ರೆಂಡ್. ಇದಕ್ಕೆ ಟೇಸ್ಟು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೇ ಅಲ್ಲ ಗೊತ್ತಾಗೋದು ಟೇಸ್ಟ್ ಹೇಗಿರುತ್ತೆ ಹೆಂಗಿಲ್ಲ ಅಂತ. ಜಾಸ್ತಿ ಐಟಮ್ಸು ಏನು ಬೇಕಾಗಿಲ್ಲ. ಬರೀ ಒಂದು 2 ಈರುಳ್ಳಿ ಇದ್ರೂ ಒಂದು ಟೈಮ್ ಮಾಡ್ಕೋಬೋದು. ಫ್ರೈ ಮಾಡಿರೋ ಈರುಳ್ಳಿ ಮಿಶ್ರಣ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನೀರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನೀರು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ದಂಗೆ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ನಾರ್ಮಲಾಗಿ ಒಂದು ಫಸ್ಟ್ ಸತಿ ಟ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ಬಂದು ಇದೇ ವಿಡಿಯೋದಲ್ಲೇ ಕಾಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ. 100% ನಿಮಗೆ ಪ್ರತಿಯೊಬ್ಬರಿಗೂ ಯಾರೇ ಟ್ರೈ ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದು ಬಂದು ರೊಟ್ಟಿಗೆ, ದೋಸೆಗೆ, ಆಮೇಲೆ ಇವಾಗ ಮೊನ್ನೆ ತೋರಿಸಿದ್ನಲ್ಲ ಓಟ್ಸ್ ದೋಸೆ, ಅದಕ್ಕೂ ಸಹ ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ರೈಸ್ಗೂ ಸಹ ಬಿಸಿ ಅನ್ನಕ್ಕೂ ಸಹ ಯೂಸ್ ಮಾಡ್ಬೋದು. ನಾನು ಓಟ್ಸ್ ದೋಸೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.